ಜನನಿಯ ತನುಜಾತೆ ತೈಲಪ ಹೊಯ್ಸಳರಾರಿದ ನಾಡೆ ಡಂಕಣದ ಕಣರ ನೆಚ್ಚಿನ ಕ್ರೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ಗೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಹಸಿರು ಉಸಿರ ತಡಿಕೆ ಹೊದ್ದ ಸೊಗದ ಬೀಡಿದು ಸರ್ವ ಸಮೃದ್ಧ ಕನ್ನಡ ನಾಡಿದು ನೂರು ಧರ್ಮ ನೂರು ಜಾತಿ ಸರ್ವ ಭಾಷೆ ಹೂರಣ ಎಲ್ಲ ಜನಕ್ಕೂ ಒಂದೇ ನೀತಿ ಕನ್ನಡವೇ ಪ್ರೇರಣ. ಇಂತಹ ಏಕತೆಯ ಬೀಡಾದ ಕನ್ನಡ ನಾಡಿನ ಸೊಬಗನ್ನ ವರ್ಣಿಸುವ ಮತ್ತು ವಂದಿಸುವ ನಾಡಗೀತೆಯನ್ನ ಪ್ರಸ್ತುತಪಡಿಸಿರುವಂತಹ ಈ ಶಾಲೆಯ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಈಗ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಬೆಳ್ಳಿ ಹಬ್ಬ ಬಂದಿದೆ ಸಡಗರ ಶಾಲೆಗೆ ತಂದಿದೆ ಬೆಳ್ಳಿ ಹಬ್ಬ ಬಂದಿದೆ ಸಡಗರ ಶಾಲೆಗೆ ತಂದಿದೆ
ಸ್ವಾಗತ ಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಈ ಶಾಲೆಯ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತ ಗೀತೆಯ ರಚನೆಯನ್ನ ಈ ಶಾಲೆಯ ಸಹಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಶೋಭಾ ಶಾನ್ಭಾಗ್ರವರು ರಚಿಸಿರುತ್ತಾರೆ. ಈ ಗೀತೆಗೆ ಹಿನ್ನೆಲೆ ಸಂಗೀತವನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆಂಬಾಲ್ ಇಲ್ಲಿಯ ಮುಖ್ಯಾಧ್ಯಾಪಕರಾಗಿರುವಂತಹ ಶ್ರೀತ ಹರಿಶ್ಚಂದ್ರ ನಾಯ್ಕ ಅವರು ನಿರ್ವಹಿಸಿರುತ್ತಾರೆ. ಇವರೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈಗ ಸ್ವಾಗತ ನೃತ್ಯದೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಗೆಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ. ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ನೃತ್ಯವನ್ನ ಪ್ರದರ್ಶನ ಮಾಡಿರುವಂತಹ ಈ ಶಾಲೆಯ ವಿದ್ಯಾರ್ಥಿನಿಯರಿಗೆ ಮತ್ತು ಈ ನೃತ್ಯ ಸಂಯೋಜನೆ ಮಾಡುವಲ್ಲಿ ಮಾರ್ಗದರ್ಶನವನ್ನು ಮಾಡಿರುವಂತಹ ಶ್ರೀಮತಿ ಮಮತಾ ನಾಯಕ್ ಇವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾರ್ಹರನ್ನ ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀಯುತ ಸುಬ್ರಾಯ್ ಶಾನ್ಬಾಗ್ ರವರು. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸರ್ವರನ್ನ ಸ್ವಾಗತಿಸುವ ಸೌಭಾಗ್ಯ ಎರಡನೇ ಸಲ ಬಂದಿರುವುದು ನನ್ನ ಸೌಭಾಗ್ಯ ಅಂತ ತಿಳಿಸ್ತಾ ನಾನು ನೇರವಾಗಿ ಸ್ವಾಗತಕ್ಕೆ ಬರ್ತೇನೆ. ನಮ್ಮ ಈ ರಜತ ಮಹೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಗಣೇಶ್ ತಿಪ್ಪಯ್ಯ ನಾಯಕ್, ಸನ್ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಪೋಣಿ ಅವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಭಾಗದ ಸದಸ್ಯರಾದಂತಹ ಶ್ರೀ ಮಂಜುನಾಥ್ ಗೌಡ, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪೋಣಿ ಇವರಿಗೂ ಕೂಡ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಯೋಗೇಶ್ ಆರ್ ರಾಯ್ಕರ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೂ ಕೂಡ ರಜತ ಮಹೋತ್ಸವ ಸಮಿತಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ವಿನೋದ್ ಗಜಾನನ್ ನಾಯಕ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೆ ರಜತ ಮಹೋತ್ಸವ ಸಮಿತಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಸಂತೋಷ್ ಕೇಶವ್ ನಾಯ್ಕ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೂ ಕೂಡ ರಜತ ಮಹೋತ್ಸವ ಸಮಿತಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಚಂದ್ರಕಲಾ ಗಣೇಶ್ ನಾಯ್ಕ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೂ ಕೂಡ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ವಿಭಾ ವಿನಾಯಕ್ ಗಾಂವ್ಕರ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ತಬ್ರೇಜ್ ಶಹಜಾನ್ ಖಾನ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ದರ್ಶನ್ ಗಾಬಿತ್, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಉಪ್ಪೋಣಿ ಇವರಿಗೆ ರಜತ ಮಹೋತ್ಸವ ಸಮಿತಿ ಶಾಲೆಯ ಪರವಾಗಿ ಹಾಗೂ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮಗೆ ಭೂದಾನಿಗಳಾದಂತಹ ಶ್ರೀ ಹೊನ್ನಾರಾಜು ಗೌಡ ಕೆಂಬಾಲ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಸನ್ಮಾನ್ಯ ಉಪನಿರ್ದೇಶಕರಾದಂತಹ ಶ್ರೀಮತಿ ಲತಾ ಎಂ ನಾಯ್ಕ್ ತಮ್ಮ ಕಾರ್ಯ ಒತ್ತಡದ ನಡುವೆಯೂ ಕೂಡ ದೂರದ ಕಾರವಾರದಿಂದ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಶ್ರೀಮತಿ ಲತಾ ಎಂ ನಾಯಕ್ ಅವರಿಗೂ ಕೂಡ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರೂ ಮಾರ್ಗದರ್ಶಕರಾದಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುತ್ತಿರುವಂತಹ ಶ್ರೀ ಗೋಪಾಲಕೃಷ್ಣ ಎಸ್ ನಾಯ್ಕ್, ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊನ್ನಾವರ ಇವರಿಗೆ ವೈಯಕ್ತಿಕವಾಗಿ ಶಿಕ್ಷಕರ ಪರವಾಗಿ ರಜತ ಮಹೋತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ವಿನಾಯಕ್ ಜಿ ಅವಧಾನಿ, ಮಾನ್ಯ ಸಮನ್ವಯಾಧಿಕಾರಿಗಳು ಹೊನ್ನಾವರ ಇವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಆನಂದು ಗಾಂವ್ಕರ್, ಮಾನ್ಯ ಜಿಲ್ಲಾಧ್ಯಕ್ಷರು, ಅವರು ನಿನ್ನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತದ್ದು ಅನುಮಾನ ಇತ್ತು, ಆದರೂ ಕೂಡ ನಮ್ಮ ಈ ಭಾಗದ ಈ ಊರಿನ ಜನರ ಪುಣ್ಯ ಅಂತ ಹೇಳ್ಬೋದು, ಅವರು ತಾಯಿಯವರಿಗೆ ಅನಾರೋಗ್ಯವಾದರೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಮಾನ್ಯ ಜಿಲ್ಲಾಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉತ್ತರ ಕನ್ನಡ ಇವರಿಗೆ ಶಾಲೆಯ ಪರವಾಗಿ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಎಂಜಿ ನಾಯ್ಕ್, ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊನ್ನಾವರ ಇವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಶಂಭುಲಿಂಗ ಹೆಗಡೆ ನಡಗೋಡು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯರು ಈ ಮೊದಲು ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನ ಕೊಡುಗೆ ರೂಪದಲ್ಲಿ ಸಂಸ್ಥೆ ವತಿಯಿಂದ ನೀಡಿದರು. ಈಗ ನಾವು ಈಗಾಗಲೇ ಬಿಡುಗಡೆ ಮಾಡಿರುವಂತಹ ವನಸುಮ ಸ್ಮರಣ ಸಂಚಿಕೆಗೆ ಮುದ್ರಣಕ್ಕೆ ಅವರು ಪ್ರಾಯೋಗತ್ವವನ್ನು ವಹಿಸಿಕೊಂಡು 25,000 ರೂಪಾಯಿ ಕೊಡುಗೆಗಳನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಗೋವಿಂದ್ ನಾಯ್ಕ್, ಮಾನ್ಯ ಅಧ್ಯಕ್ಷರು ಗುತ್ತಿಕನಿಕಾ ಪರಮೇಶ್ವರಿ ದೇವಸ್ಥಾನ, ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಶ್ರೀಮತಿ ವಾಸಂತಿ ಅಮೀನ್, ಮಾನ್ಯ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹೊನ್ನಾವರ, ಇವರಿಗೂ ಕೂಡ ರಜತ ಮಹೋತ್ಸವ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಸಚಿನ್ ಎಂ ನಾಯ್ಕ್, ನನ್ನ ಬಾಲ್ಯದ ಗೆಳೆಯ, ಇವತ್ತು ಈ ವೇದಿಕೆಯಲ್ಲಿ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಯುವ ಉದ್ಯಮಿಗಳು ಕುಮಟ, ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಶ್ರೀ ವಿಜಿ ನಾಯ್ಕ್, ಮಾನ್ಯ BRP ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ SM ಭಟ್, ಮಾನ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಉಪೋಣಿಯವರು ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಅವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ BRP, BIERT, CRPಗಳಿಗೆ ತಾಲೂಕಿನಿಂದ ಮತ್ತು ಕ್ಲಸ್ಟರ್ಗಳಿಂದ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಶಿಕ್ಷಕ ವೃಂದದವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೊಲೀಸ್ ಇಲಾಖೆಯಿಂದ ಬಂದಿರುವಂತಹ ಆರಕ್ಷಕರಿಗೂ, ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಎಲ್ಲ ಕಾರ್ಯಕರ್ತರಿಗೂ, ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೂ, ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳಿಗೂ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯನ್ನು ಸಜ್ಜುಗೊಳಿಸಿದವರಿಗೆ, LED ಸ್ಕ್ರೀನ್ ವ್ಯವಸ್ಥೆ ಮಾಡಿದವರಿಗೆ, ಶಾಲೆಯನ್ನು ಚಿತ್ರಗಳಿಂದ ಸಿಂಗರಿಸಿದವರಿಗೆ ರಜತ ಮಹೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ನಾಯ್ಕರವರಿಗೆ, ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಶೇಷಗಿರಿ ನಾಯ್ಕರವರಿಗೆ, ಅದೇ ರೀತಿ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ರಾಮಚಂದ್ರ ನಾಯ್ಕ ಅವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಜತ ಮಹೋತ್ಸವ ಸಮಿತಿಯ ಸರ್ವ ಸದಸ್ಯರಿಗೆ, ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ದಿನೇಶ್ ನಾಯ್ಕ ಹಾಗೂ ಪದಾಧಿಕಾರಿಗಳಿಗೆ, ಆಗಮಿಸಿರುವಂತಹ ಸಮಸ್ತ ಯಲಕೊಟ್ಟಿಗೆ ನಾಗರಿಕರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ ಹಾಗೂ ಎಲ್ಲ ಶಿಕ್ಷಣಾಭಿಮಾನಿಗಳಿಗೆ, ಅದೇ ರೀತಿ ನಿರೂಪಕರಾದಂತಹ ಆತ್ಮೀಯರಾದಂತಹ ಶ್ರೀ ಸುಧೀಶ್ ನಾಯ್ಕರವರಿಗೆ ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೌದು, ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ಈ ಶಾಲೆಯ ಮುಖ್ಯಾಧ್ಯಾಪಕರಾಗಿರುವಂತಹ ಶ್ರೀತ ಸುಬ್ರಾಯ್ ಶಾನ್ಬಾಗ್ ಇವರಿಗೆ ತುಂಬು ಹೃದಯದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ಶಾಲೆಯ ಆಗುಹೋಗುಗಳ ಕುರಿತು ಮತ್ತು ಶಾಲೆಯ ಪ್ರಗತಿಯ ಕುರಿತು ಈ ಸಂದರ್ಭದಲ್ಲಿ ವರದಿಯನ್ನು ಗಣ್ಯರಿಗೆ ಮತ್ತು ಸಮಸ್ತ ಸಭಿಕರಿಗೆ ವಂದಿಸುತ್ತಾ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ, ಗ್ರಾಮ ಪಂಚಾಯತ್ ಉಪೋಣಿ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಕೊಟ್ಟಿಗೆಯ ರಜತ ಮಹೋತ್ಸವದ ನಿಮಿತ್ತ ಶಾಲೆಯ ಸಮಗ್ರ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ತುಂಬಾ ಹರ್ಷವೆನಿಸುತ್ತಿದೆ. ಯಲಕೊಟ್ಟಿಗೆ ಹೊನ್ನಾವರ ತಾಲೂಕಿನ ಮಹಿಮೆ ಗ್ರಾಮದ ದಟ್ಟ ಅಡವೆಯ ನಡುವೆ ಇರುವ ಒಂದು ಪುಟ್ಟ ಜನವಸತಿ ಪ್ರದೇಶ. ಸರ್ವಕಾಲಿಕ ರಸ್ತೆ ನಿರ್ಮಾಣವಾಗುವ ಪೂರ್ವದಲ್ಲಿ ಕಾಲ್ನಡಿಗೆ ಪ್ರಧಾನವಾಗಿತ್ತು. ಮಳೆಗಾಲದಲ್ಲಿ ನಡೆದಾಡುವುದೇ ಸಾಹಸಮಯವಾಗಿತ್ತು. ಕುಂಬ್ರಿ ಮರಾಠಿ ಸಮುದಾಯದವರು ಮೂಲ ನಿವಾಸಿಗಳಾಗಿದ್ದರು. ತದನಂತರ ಇತರರು ವಲಸೆ ಬಂದು ಇಲ್ಲಿ ನೆಲೆಯೂರಿದರು. ಸ್ವಾತಂತ್ರ್ಯ ಬಂದು 50 ವರ್ಷ ಕಳೆದರೂ ಊರಿಗೆ ಶಾಲೆಯು ಕನಸಿನ ಮಾತಾಗಿತ್ತು. ಶಿಕ್ಷಣವನ್ನು ಪಡೆಯಲು ಬೈಲ್ಗದ್ದೆ, ಅಳ್ಳಂಕಿ, ಉಪ್ಪೋಣಿಯಂತಹ ಊರಿಗೆ ತೆರಳಬೇಕಾದ ಸ್ಥಿತಿ ಇತ್ತು. ವಾಹನ ವ್ಯವಸ್ಥೆ ಇಲ್ಲದ ಕಾರಣ ದಾರಿಯ ಮಧ್ಯದಲ್ಲಿ ಕಾಡು ಪ್ರಾಣಿಗಳ ಭಯದೊಂದಿಗೆ ಕೆಲವರು ಅರ್ಧಂಬರ್ಧ ಶಿಕ್ಷಣ ಪಡೆದರೆ, ಕೆಲವರ ಹೆಸರು ಶಾಲೆಯ ದಾಖಲಾತಿ ವಹಿಯಲ್ಲಿ ಮಾತ್ರ ಸೇರ್ಪಡೆಯಾಗುವಲ್ಲಿ ಸೀಮಿತವಾಯಿತು. ಇದನ್ನು ಮನಗಂಡ ಗ್ರಾಮಸ್ಥರು ತಮ್ಮಲ್ಲೇ ಒಬ್ಬರನ್ನು ಶಿಕ್ಷಕರನ್ನಾಗಿ ಆಯ್ಕೆ ಮಾಡಿ ವಂದಿಗೆ ಸಂಗ್ರಹಿಸಿ ಸಂಬಳ ನೀಡಿ 1998ರಲ್ಲಿ, ಅಂದರೆ ಸ್ವಾತಂತ್ರ್ಯ ಬಂದು 51 ವರ್ಷಗಳ ನಂತರ ಒಂದು ತಾಳೆಗರಿ ಶಾಲೆಯನ್ನು ನಿರ್ಮಾಣ ಮಾಡಿದರು. ಅತಿಥಿ ಶಿಕ್ಷಕಿಯಾದ ಶ್ರೀಮತಿ ಲತಾ ನಾಯ್ಕ್ ಇವರು ಯಲಕೊಟ್ಟಿಗೆಯ ಮಕ್ಕಳ ಪಾಲಿನ ಮೊದಲ ವಿದ್ಯಾದಾತೆಯಾದರು. ಆದರೆ ಶಾಲೆಗೆ ಸರ್ಕಾರದ ಮಾನ್ಯತೆ ಇರಲಿಲ್ಲ. ಅನೇಕರ ಹೋರಾಟದ ಫಲವಾಗಿ 2000ನೇ ಇಸ್ವಿಯಲ್ಲಿ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ದೊರೆತರೂ ಖಾಯಂ ಶಿಕ್ಷಕರು ಇರಲಿಲ್ಲ. ಶಾಲೆಯ ಮಂಜೂರಿಗಾಗಿ ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ PT ನಾಯ್ಕ್ ರವರ ಪಾತ್ರ ಸದಾ ಸ್ಮರಣೀಯ. ಅನೇಕ ಶಿಕ್ಷಕರು ನಿಯೋಜನೆಯ ಮೇಲೆ 2 ವರ್ಷಗಳವರೆಗೆ ಶಾಲೆಯನ್ನು ನಡೆಸಿದರು.
ನಂತರ 2002ರಲ್ಲಿ ಖಾಯಂ ಶಿಕ್ಷಕಿಯಾಗಿ ಶ್ರೀಮತಿ ಅಕ್ಕಮ್ಮ ನಾಯ್ಕ್ ಇವರು ಹಾಜರಾದ ನಂತರ ಬಹುದಿನದ ಬೇಡಿಕೆ ಈಡೇರಿದ ಸಂತೃಪ್ತಿ ಗ್ರಾಮಸ್ಥರದು. ಈ ನಡುವೆ ಶಾಲೆ ನಿರ್ಮಾಣಕ್ಕೆ ಅಧಿಕೃತ ಭೂಮಿಯ ಅವಶ್ಯಕತೆ ಇತ್ತು. ಇದನ್ನು ಮನಗಂಡ ಶ್ರೀ ಹೊನ್ನಾರಾಜು ಗೌಡ ಕೆಂಬಾಲ್ ಇವರು ಯಲಕೊಟ್ಟಿಗೆಯಲ್ಲಿರುವ ತಮಗೆ ಸಂಬಂಧಪಟ್ಟ ಭೂಮಿಯಲ್ಲಿ 2 ಗುಂಟೆ ಸ್ಥಳವನ್ನು ಶಾಲೆಗೆ ದಾನವಾಗಿ ನೀಡಿದರು. 2002ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ 1 ಕೊಠಡಿ ಮಂಜೂರಿಯಾಯಿತು. ತದನಂತರ ಅಡುಗೆ ಕೋಣೆ, ಶೌಚಾಲಯ, ಉಗ್ರಾಣ ಕೋಣೆ, ನಂತರ ಮತ್ತೊಂದು ಕೊಠಡಿ ನಿರ್ಮಾಣವಾಗಿ ಮಕ್ಕಳ ಕಲಿಕೆಗೆ ಅನುಕೂಲವಾಯಿತು. 2019ನೇ ವರ್ಷದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಚಿದಾನಂದ್ ಮತ್ತು ಮಿಥುನ್ ಇವರು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಕೋವಿಡ್-19 ಸವಾಲಾಗಿ ಸ್ವೀಕರಿಸಿ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ ಕಾನ್ಫರೆನ್ಸ್ ಕರೆಗಳ ಮೂಲಕ ಶಿಕ್ಷಣವನ್ನು ಮುಂದುವರಿಸಲಾಯಿತು. 2021-22ನೇ ಶೈಕ್ಷಣಿಕ ವರ್ಷದ ಮೊದಲ ಸೆಮಿಸ್ಟರ್ ಅನ್ನು ಆನ್ಲೈನ್ ಮೂಲಕ ಟೀಚ್ಮೆಂಟ್ ಟ್ಯಾಬ್ ಬಳಸಿಕೊಂಡು ಕಲಿಕಾ ಬೋಧನಾ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಇಡೀ ಗ್ರಾಮವೇ ಅಂತರ್ಜಾಲಮಯವಾಗಿ ಗುರುತಿಸಿಕೊಳ್ಳುವಂತೆ ಆಗಿತ್ತು. 2021ರಲ್ಲಿ ಶಾಲೆಯ ವಿದ್ಯಾರ್ಥಿನಿಯಾದ ಚಿದಾನಂದ್ ಭುವನೇಶ್ವರ್ ನಾಯ್ಕ್ ಈತನು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದು, ಅಲ್ಲದೆ ಮೊರಾರ್ಜಿ ದೇಸಾಯಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾನೆ. ಅದೇ ರೀತಿ ಪ್ರತಿ ವರ್ಷ 5ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಳ್ಳಂಕೆಯ ಮೊರಾರ್ಜಿ ದೇಸಾಯಿ ಶಾಲೆಯ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವುದು ಶಾಲೆಯ ಗೌರವಕ್ಕೆ ಕಾರಣವಾಗಿದೆ. ಶಾಲೆ ಕಳೆದ 5-6 ವರ್ಷಗಳಲ್ಲಿ ಲ್ಯಾಪ್ಟಾಪ್, ಕಂಪ್ಯೂಟರ್, ಇನ್ವರ್ಟರ್, ಪ್ರಿಂಟರ್, ಗ್ರೀನ್ ಬೋರ್ಡ್, ಸ್ಮಾರ್ಟ್ ಟಿವಿ, ವೈಫೈ ಇಂಟರ್ನೆಟ್ ಇತ್ಯಾದಿ ಸೌಲಭ್ಯಗಳನ್ನು ದಾನಿಗಳ, ಗ್ರಾಮಸ್ಥರ ಮತ್ತು ಪೂರ್ವ ವಿದ್ಯಾರ್ಥಿಗಳ ಸಹಕಾರದಿಂದ ಪಡೆಯುವಂತಾಯಿತು. ಇದರೊಂದಿಗೆ ಗ್ರಾಮ ಪಂಚಾಯತ್ ಉಪ್ಪೋಣಿ ವತಿಯಿಂದ ಆಟದ ಮೈದಾನ ನಿರ್ಮಾಣ, ತಾಲೂಕಾ ಪಂಚಾಯತ್ ಅನುದಾನದಿಂದ ವರಾಂಡದಲ್ಲಿ ಟೈಲ್ಸ್ ಮತ್ತು ಕಟಾಂಜನ ವ್ಯವಸ್ಥೆ ಮಾಡಲಾಯಿತು. ಹೀಗೆ ನಮ್ಮ ಶಾಲೆಯು ದಾನವಾಗಿ ಪಡೆದ 2 ಗುಂಟೆಯ ಜಮೀನಿನೊಂದಿಗೆ 12 ಗುಂಟೆ ಪಟ್ಟಾ ಜಮೀನು, 2 ತರಗತಿ ಕೊಠಡಿ, ಉಗ್ರಾಣ ಕೊಠಡಿ, ಅಡುಗೆ ಕೋಣೆ, ಶೌಚಾಲಯ, ಕುಡಿಯುವ ನೀರು, ಆಟದ ಮೈದಾನ, ಪಾಠೋಪಕರಣ, ಪೀಠೋಪಕರಣ, ಗ್ರಂಥಾಲಯ, ಅಂತರ್ಜಾಲ ಹೀಗೆ ಮುಂತಾದ ಸೌಲಭ್ಯಗಳನ್ನು ಹೊಂದಿ ಸದ್ಯ 17 ವಿದ್ಯಾರ್ಥಿಗಳಿಗೆ 2 ಖಾಯಂ ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದು, ಓರ್ವ ಮುಖ್ಯ ಅಡುಗೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮೇ ತಿಂಗಳ 31ರಂದು ವಿದ್ಯಾರ್ಥಿಗಳನ್ನು ವಿನೂತನವಾಗಿ ಸ್ವಾಗತಿಸುವ ಮೂಲಕ ಚಾಲನೆ ನೀಡಲಾಯಿತು. ಕರ್ನಾಟಕ ಘನ ಸರ್ಕಾರದಿಂದ ನೀಡಲಾಗುವ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್, ಮೊಟ್ಟೆ ವಿತರಣೆ, ಕ್ಷೀರಭಾಗ್ಯ ಇತ್ಯಾದಿ ಸೌಲಭ್ಯಗಳನ್ನು ಸಕಾಲದಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಶಿಕ್ಷಣ ಇಲಾಖೆಯ ಆದೇಶದಂತೆ ಪ್ರತಿಯೊಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಚರಿಸಲಾಗುತ್ತಿದೆ. ಅತಿವೃಷ್ಟಿಯ ನಿಮಿತ್ತ ಶಾಲೆಗಳಿಗೆ ರಜೆ ಇದ್ದಾಗ ವಿದ್ಯಾರ್ಥಿಗಳಿಗೆ ವಾಟ್ಸಪ್ ಗುಂಪಿನ ಮೂಲಕ ಮನೆ ಕೆಲಸವನ್ನು ನೀಡಿ ಅವರ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗದಂತೆ ಕ್ರಮ ವಹಿಸಲಾಯಿತು. ಪ್ರಸಕ್ತ ಸಾಲಿನಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 5 ಪ್ರಥಮ, 5 ದ್ವಿತೀಯ ಮತ್ತು 1 ತೃತೀಯ ಬಹುಮಾನಗಳನ್ನು ಪಡೆದಿರುತ್ತಾರೆ. ರಜತ ಮಹೋತ್ಸವ ಆಚರಣೆ ಪೂರ್ವ ಸಿದ್ಧತೆಗಾಗಿ ಅನೇಕ ಸರಣಿ ಸಭೆಗಳನ್ನು ನಡೆಸಲಾಯಿತು. ಸಮಿತಿಯವರು ಗ್ರಾಮಸ್ಥರ ಮನೆ ಮನೆಗೆ ತೆರಳಿ ಕಾರ್ಯಕ್ರಮಕ್ಕೆ ತನು, ಮನ, ಧನದ ಸಹಕಾರಕ್ಕಾಗಿ ವಿನಂತಿಸಿದರು. ತಾಲೂಕಿನಲ್ಲಿರುವ ಗೌರವಾನ್ವಿತ ವ್ಯಕ್ತಿಗಳನ್ನು ಸಂಪರ್ಕಿಸಿ ಮತ್ತು ಸಂಘ ಸಂಸ್ಥೆಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತೆ ಮನವಿ ಸಲ್ಲಿಸಲಾಯಿತು. ಶಾಲಾ ಪ್ರವೇಶ ದ್ವಾರ ಮತ್ತು 2 ಗೇಟುಗಳು ಶ್ರೀ ಮಂಕಾಳೆಸ್ ವೈದ್ಯ, ಮಾನ್ಯ ಸಚಿವರು ಇವರ ಕೊಡುಗೆಯಾಗಿದೆ. ಮಾನ್ಯ ಸಚಿವರ ನಿರ್ದೇಶನದಂತೆ 2 ಕೊಠಡಿಗಳಿಗೆ ಮತ್ತು ಅಡುಗೆ ಕೋಣೆಯ ಎದುರಿನ ವರಾಂಡಕ್ಕೆ ಟೈಲ್ಸ್ ಹಾಕಲಾಗಿದೆ. ಅದೇ ರೀತಿ ಸಚಿವರ ಅನುದಾನದಿಂದ ಬಾಲಕ ಮತ್ತು ಬಾಲಕಿಯರ ಶೌಚಾಲಯ ನಿರ್ಮಾಣ, ಬಾಕಿ ಉಳಿದಿರುವ ಕಾಂಪೌಂಡ್ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ಪೂರ್ವ ವಿದ್ಯಾರ್ಥಿಗಳಿಂದ ಧ್ವಜದ ಕಟ್ಟೆ ನಿರ್ಮಾಣ ಮತ್ತು ಇಂಟರ್ಲಾಕ್ ಅಳವಡಿಕೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಶಾಲಾ ಕಾಂಪೌಂಡ್ ಮತ್ತು ಗ್ರಾಮ ಪಂಚಾಯತ್ ಉಪ್ಪೋಣಿ ವತಿಯಿಂದ ಶಾಲೆಗೆ ಪೇಂಟಿಂಗ್ ಮಾಡಿಸಿ ಆಕರ್ಷಕವಾಗಿ ಕಂಗೊಳಿಸುವಂತೆ ಮಾಡಲಾಗಿದೆ. ಶ್ರೀ BN ಶಾನಭಾಗ್, ಮುಂಬೈ ಇವರು 25,000 ರು ಮೌಲ್ಯದ 6 ಡೆಸ್ಕ್ಗಳನ್ನು ಶಾಲೆಗೆ ದೇಣಿಗೆಯಾಗಿ ನೀಡಿರುತ್ತಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಆಟದ ಸಾಮಗ್ರಿಗಳು ಪೂರೈಕೆಯಾಗಿವೆ. ಕ್ಯಾಪ್ಕೋ ಸಂಸ್ಥೆ ಮಂಗಳೂರು ಇವರು ಸ್ಮರಣ ಸಂಚಿಕೆ ಮುದ್ರಣಕ್ಕೆ 25,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ.
ಒಟ್ಟಿನಲ್ಲಿ ಈ ಶಾಲೆಯು ತಾಳೆಗರಿಯಿಂದ ಇಂದು ತಾರಸಿಯಾಗಿ ಬೆಳೆದು ನಿಂತಿದೆ. ಶಾಲೆಯ ಉನ್ನತಿಗಾಗಿ ಶ್ರಮಿಸಿದ ಎಲ್ಲರನ್ನು ಸ್ಮರಿಸಲು ಈ ಸಂಭ್ರಮದ ರಜತ ಮಹೋತ್ಸವ ಅವಕಾಶ ಕಲ್ಪಿಸಿಕೊಟ್ಟಿದೆ. ನಮ್ಮ ಶಾಲೆಯ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದ ಎಲ್ಲರಿಗೂ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರದ್ಧೆ ಇರೆ ಕಾರ್ಯದಲ್ಲಿ ಯಶ ತಾನೆಬಹುದು, ಶ್ರೇಯಸ್ಸು ಕಾಯಕದ ಪರಿಣಾಮಬಹುದು. ಆದಿತ್ಯ ನಿದಿರಿನಲ್ಲಿ ತಿಮಿರ ತಾನಿರದು, ಸಹನೇರೆ ಕೆಲಸದಲ್ಲಿ ಆಯಾಸವಿರದು ಎನ್ನುತ್ತಾ ನಮ್ಮ ಶಾಲೆಯ ಸಮಗ್ರ ವರದಿಯನ್ನು ತಮ್ಮ ಮುಂದೆ ಅರ್ಪಿಸಿದ್ದೇನೆ. ಧನ್ಯವಾದಗಳು.